ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನಗೆ ತುಂಬ ಆತ್ಮೀಯರು. ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಇದೇ ಕಾಲೇಜಿನಲ್ಲಿ ಒಟ್ಟಿಗೆ ವ್ಯಾಸಂಗ ಮಾಡಿದಂಥವರು ಆತ್ಮೀಯರಾದಂಥ ಪ್ರಾಂಶುಪಾಲರಾದಂಥ ಮುನೇಂಟಪ್ಪನವರೇ, ನನ್ನ ಬಾಲ ಮಿತ್ರರು. ನಾವು 8ನೇ ತರಗತಿಯಿಂದ ಡಿಗ್ರಿವರೆಗೂ ಒಟ್ಟಿಗೆ ವ್ಯಾಸಂಗ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತ ಇರ್ತಕ್ಕಂಥ ಮೂರ್ತಿಯವರೇ, ನಾಗೇಶ್ ಸರ್ ಅವರೇ, ವಸುಂಧರಾ ಮೇಡಮ್ ಅವರೇ, ಸೂಪರ್ಡೆಂಟ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಸುಕುಮಾರ್ ಅವರೇ, ಇವತ್ತು ಏನು ಜ್ಯೋತಿಕಾ ಅನ್ನುವಂಥ ಮಗು ಒಂದು ಸ್ನಾತಕೋತ್ತರ ಒಂದು ಪದವಿಯನ್ನು ಪಡೆದು ಬಹುಶಃ ನಾನು ಕೇಳ್ಪಟ್ಟಂಗೆ ಒಂದು 5 ರ್ಯಾಂಕ್ಗಳಲ್ಲಿ ಒಂದು ಖಾಸಗಿ ಕಾಲೇಜುಗಳಿಗೆ 4 ರ್ಯಾಂಕ್ ಹೋದರೆ 1 ರ್ಯಾಂಕು ನಮ್ಮ ಈ ಒಂದು ಗೌರ್ಮೆಂಟ್ ಕಾಲೇಜಿಗೆ ಬಂದಿರತಕ್ಕಂಥದ್ದು ತುಂಬ ಸಂತೋಷ. ಅದು ರಾಜ್ಯದಲ್ಲೇ 2ನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಇದೊಂದು ಒಳ್ಳೆಯ ಒಂದು ಗೌರವದ ಒಂದು ವಿಚಾರ ಅನ್ನತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಆ ಮಗು ಒಳ್ಳೆಯ ಒಂದು ವ್ಯಾಸಂಗ ಮಾಡಿ ಒಂದು ಒಳ್ಳೆಯ ಒಂದು ಈ ಕಾಲೇಜಿನ ಒಂದು ಕೀರ್ತಿ ಪತಾಕಿಯನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಜ್ಯೋತಿಕಾರವರಿಗೆ ಮತ್ತು ಅವ್ರ ತಂದೆಯವ್ರಿಗೆ ಕೂಡ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೂಡ ನಾನು ಮೊಟ್ಟಮೊದಲನೇದಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ವಿಚಾರವಂತ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ಮುನೇಂಟಪ್ಪನವರನ್ನು ಪ್ರಾಂಶುಪಾಲರನ್ನು ನಾನು ವೈಯಕ್ತಿಕವಾಗಿ ಶ್ಲಾಘಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಕುಟುಂಬ ಆಗಿರಲಿ ಅಥವಾ ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಕುಟುಂಬದ ಮುಖ್ಯಸ್ಥರು ಒಂದು ಪ್ರಾಮಾಣಿಕವಾಗಿದ್ದು ಒಂದು ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಹಾದಿಯಲ್ಲಿ ಹೋಗಿ ಇರ್ತಕ್ಕಂಥ ಒಂದು ಎಲ್ಲ ಪ್ರಾಧ್ಯಾಪಕರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದಾಗ ಆ ಒಂದು ಕಾಲೇಜು ಒಂದು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ಮಗು ಒಂದು ಒಳ್ಳೆಯ ಒಂದು ಅಂಕಗಳನ್ನು ಪಡ್ಕೊಂಡಿದೆ, ಇಡೀ ರಾಜ್ಯದಲ್ಲೇ ಒಂದು 2ನೇ ರ್ಯಾಂಕ್ ಪಡೆದಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಂಶುಪಾಲರ ಮತ್ತು ಪ್ರಾಧ್ಯಾಪಕರ ಮಧ್ಯೆ ಎಂಥ ಒಂದು ಅವಿನಾಭಾವ ಸಂಬಂಧಗಳಿದೆ ಮತ್ತು ಈ ಒಂದು ವ್ಯವಸ್ಥೆನ ಯಾವ ರೀತಿಗೆ ಒಂದು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಂಶ ಇಲ್ಲಿ ನಮಗೆ ಮಂದಟ್ಟಾಗ್ತದೆ. ಸೊ ಹಾಗಾಗಿ ಇವತ್ತು ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನೇಂಟಪ್ಪ ಮತ್ತು ಪ್ರಾಧ್ಯಾಪಕವೃಂದದವರು ಸೊ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಒಂದು ಉತ್ತಮ ಸೇವೆಯನ್ನು ಮಾಡಿ ಒಂದು ಉತ್ತಮ ವ್ಯಾಸಂಗ ಕೊಟ್ಟಿದ್ದಕ್ಕಾಗಿ ಇವತ್ತು ಮಕ್ಕಳು ಈ ಒಂದು ಉನ್ನತವಾದಂಥ ಒಂದು ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಒಂದು 2ನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಈ ಕಾಲೇಜಿನ ಒಂದು ಕೀರ್ತಿ. ಸೊ ಮೊಟ್ಟಮೊದಲದಾಗಿ ನಾನು ಮುನೇಂಟಪ್ಪ ಮತ್ತು ನಮ್ಮ ಪ್ರಾಧ್ಯಾಪಕವೃಂದದವರಿಗೆ ನಾನು ಮೊಟ್ಟಮೊದಲದಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದೇ ಒಂದು ನಾನು ತಮ್ಮಲ್ಲಿ ಹೇಳ್ತಕ್ಕಂಥದ್ದು, ಶಿಕ್ಷಣವನ್ನು ನಾವೆಲ್ಲರೂ ಕೂಡ ಪಡೆದಿದ್ದೀವಿ, ತಾವು ಪಡಿತಾ ಇದ್ದೀವಿ. ಸಾಕ್ರೆಟಿಸ್ ಒಂದು ಮಾತು ಹೇಳಿದ್ರು, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ, ಕತ್ತಲಿಂದ ಬೆಳಕಿನತ್ತ ಒಬ್ಬ ಮನುಷ್ಯನನ್ನು ಕೊಂಡೊಯ್ತಕ್ಕಂಥ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ. ಒಬ್ಬ ಮನುಷ್ಯ ಅಜ್ಞಾನದಲ್ಲಿದ್ದರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಅವನು ಜ್ಞಾನವಂತನಾಗ್ತಾನೆ. ಅನಾಗರಿಕತೆಯಿಂದ ಬೆಳೀತಾ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ಟರೆ ಅವನು ನಾಗರಿಕತನಾಗ್ತಾನೆ. ಕತ್ತಲಲ್ಲಿದ್ದಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಅಂತಕ್ಕಂಥ ಒಂದು ಬೆಳಕನ್ನು ಕೊಟ್ಟರೆ ಆ ಕತ್ತಲು ಆತನಲ್ಲಿ ಹೋಗಿ ಬೆಳಕನ್ನು ಕಾಣ್ತಾನೆ. ಇಂಥ ಒಂದು ಮಾರ್ಪಾಡುಗಳನ್ನು ಮನುಕುಲದಲ್ಲಿ ತರ್ತಕ್ಕಂಥ ಒಂದು ಶಕ್ತಿ ಏನಾದರೂ ಒಂದು ವ್ಯವಸ್ಥೆಗಿದೆ ಅಂದರೆ ಅದು ಶಿಕ್ಷಣದ ವ್ಯವಸ್ಥೆ. ಅದಕ್ಕೆ ಸಾಕ್ರೆಟಿಸ್ ಅವರು ಹೇಳಿದ್ದು ಅಷ್ಟೊಂದು ಅಪಾರವಾದಂಥ ಒಂದು ಶಕ್ತಿ ಈ ಶಿಕ್ಷಣಕ್ಕೆ ಇದೆ ಅಂತ. ತಾವೆಲ್ಲರೂ ಕೂಡ ಒಂದು ಶಿಕ್ಷಣವನ್ನು ಪಡೀತಾ ಇದ್ದೀರಿ. ಒಂದು 2 ಮಾತು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊಟ್ಟಮೊದಲದಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ, ನಿಮ್ಮಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿ ಇರಬೇಕು. ತಾವು ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಇಟ್ಕೊಂಡು ತಾವು ಮುಂದೆ ಸಾಗಿದಾಗ ಸೊ ನಿಮ್ಮ ಗುರಿಯನ್ನು ನೀವು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಗುರಿ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ, ಇದು ಯಾರೋ ಹೇಳ್ಕೊಡ್ತಕ್ಕಂಥದ್ದಲ್ಲ, ಅದು ತಾನಾಗಿ ನಿಮ್ಮಲ್ಲಿ ಬರ್ತಕ್ಕಂಥದ್ದು. ಇವತ್ತು ಅಂಬೇಡ್ಕರ್ ಒಂದು ಇತಿಹಾಸವನ್ನು ತೆಗೆದುಕೊಳ್ಳಿ. ಅಂಬೇಡ್ಕರ್ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಜೀವನದಲ್ಲಿ ಆತನ ಪಟ್ಟಂಥ ಅಪಮಾನಗಳು, ಆತನ ಪಟ್ಟಂಥ ಒಂದು ನೋವುಗಳು ಈ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಅಷ್ಟು ಅಪಮಾನಗಳನ್ನು ಅನುಭವಿಸಿದ್ರು. ಆದರೂ ಕೂಡ ಈ ಎಲ್ಲ ಅಪಮಾನಗಳನ್ನು ಮೆಟ್ಟಿ ನಿಂತು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ನಾನೇನೋ ಒಂದು ಸಾಧನೆ ಮಾಡಬೇಕಂತ ಮುಂದೆ ಸಾಗಿದ್ದಂಥ ಅಂಬೇಡ್ಕರ್ ಒಂದು ಭವ್ಯವಾದಂಥ ಇಡೀ ವಿಶ್ವವೇ ಒಪ್ಪುವಂಥ ಒಂದು ಸಂವಿಧಾನವನ್ನು ಕೊಟ್ಟು ಒಂದು ಗುರಿಯನ್ನು ಮುಟ್ಟಿ ಇವತ್ತು
ಇತಿಹಾಸದ ಒಂದು ಸುವರ್ಣಾಕ್ಷರಗಳಲ್ಲಿ ಸೇರಿಕೊಂಡ್ರು ಯಾರು, ನಮ್ಮ ಅಂಬೇಡ್ಕರ್ ಅವರು. ಅಷ್ಟೇ ಯಾಕೆ, ಇವತ್ತು ಬೀದಿ ದೀಪಗಳ ಕೆಳಗಡೆ ಹೋದಂಥ ಸರ್ ಎಂ ವಿಶ್ವೇಶ್ವರಯ್ಯ ಬಡತನ ಕಾಡ್ತಾ ಇದ್ರು ಕೂಡ ಆ ಬಡತನ ಯಾವುದು ಕೂಡ ಅಡ್ಡಿ ಬರಲಿಲ್ಲ. ಅದನ್ನು ನಿರ್ದಿಷ್ಟವಾದಂಥ ಒಂದು ಗುರಿ ಇತ್ತು. ಸೊ ತಾನು ಅಂದ್ಕೊಂಡಿದ್ದನ್ನ ಗುರಿಯನ್ನು ಮುಟ್ಟಿದ. ಇವತ್ತು ಒಂದು ವಿಶ್ವವಿಖ್ಯಾತ ಒಬ್ಬ ಇಂಜಿನಿಯರ್ ಅನ್ಸ್ಕೊಂಡ. ಇವತ್ತು ಈ ರೀತಿಯಾಗಿ ನಮ್ಮ ಅಬ್ದುಲ್ ಕಲಾಂ, ಮನೆಗೂ ಪೇಪರ್ ಆಗ್ತಾ ಅಂತ ಒಂದು ಅಬ್ದುಲ್ ಕಲಾಂ ಒಬ್ಬ ಮಹಾನ್ ವಿಜ್ಞಾನಿ ಆದ, ಈ ರಾಷ್ಟ್ರದ ರಾಷ್ಟ್ರಪತಿ ಆದ. ಯಾಕೆ ಈ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ನಿರ್ದಿಷ್ಟವಾದಂಥ ಒಂದು ಗುರಿ, ಒಂದು ಛಲ ಇದ್ರೆ, ನಾನು ಏನೋ ಒಂದು ಸಾಧನೆ ಮಾಡಬೇಕು, ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ಏನೋ ಒಂದು ಸಾಧನೆಗೈದು ನಾನು ಹೋಗ್ಬೇಕಂತಕ್ಕಂಥ ಒಂದು ಛಲ, ಗುರಿ ನಿಮ್ಮಲ್ಲಿದ್ರೆ ಸೊ ನಿಮ್ಮ ಜೀವನ ಬಹಳ ಹಸನಾಗಿರ್ತದೆ, ತುಂಬ ಅರ್ಥಪೂರ್ಣವಾಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ನೀವು ಸಾಗಬೇಕಾಗ್ತದೆ. ಆಮೇಲೆ ಮೌಲ್ಯಗಳು, ಮುಖ್ಯವಾಗಿ ಮಕ್ಕಳಿಗೆ ಇವತ್ತು ಮೌಲ್ಯಗಳು ನಿಮ್ಮಲ್ಲಿ ರೂಢಿಸ್ಕೋಬೇಕಾಗ್ತದೆ. ಯಾಕೆ ಮೌಲ್ಯಗಳ ವಿಚಾರಕ್ಕೆ ಬಂದಾಗ, ನಮ್ಮ ಮಹನೀಯರು ಭಾರತದ ಇತಿಹಾಸದ ಒಂದು ಪುಟಗಳನ್ನು ತಿರುಗಿ ನೋಡಿದಾಗ ನಮ್ಮಲ್ಲಿ ಮೌಲ್ಯಗಳಿಗೇನು ಕಡಿಮೆ ಇಲ್ಲ. ಮಹಾನ್ ಚೇತನಗಳು ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ. ಪುರಾಣಗಳನ್ನು ನೋಡಿ, ಆ ಪುರಾಣಗಳಿಂದ ತೆಗೆದುಕೊಂಡ್ರು ಕೂಡ ನಮ್ಮಲ್ಲಿ ಅನೇಕ ಮೌಲ್ಯಗಳು ಬಿಟ್ಟು ಹೋಗಿದ್ದಾರೆ. ಬಹುಶಃ ತಾವೆಲ್ಲರೂ ಕೂಡ ಇತಿಹಾಸದಿಂದ ಮನಗಂಡಿದ್ದೀರಿ. ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಊರೂರು ಸುತ್ತಾಡ್ದ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದ ಅರ್ಥ ಏನಂತ ಹೇಳಿದ್ರೆ, ನಾವು ನಮ್ಮ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಊರೂರು ಸುತ್ತಬೇಕು ಅಂತಲ್ಲ, ಅಲ್ಲಿ ಒಂದು ಸಂದೇಶ ಇದೆ. ಜನ್ಮ ಕೊಟ್ಟಂತ ಮಕ್ಕಳು ಸೊ ತಂದೆ ತಾಯಿಗಳನ್ನ ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ನಮ್ಗೆ ಇವತ್ತು ಅದೊಂದು ಮೌಲ್ಯ, ಜೀವನದ ಒಂದು ಮೌಲ್ಯ. ಶ್ರೀರಾಮಚಂದ್ರ ದಶರಥ ಆದೇಶ ಮಾಡ್ತಾನೆ, ನೀನು ಕಾಡಿಗೆ ಹೋಗು ಅಂತ. ಅದು ಶ್ರೀರಾಮಚಂದ್ರ ಬೇರೆ ಮಾತು ಹಾಡಲಿಲ್ಲ. ತನ್ನ ಆದೇಶ, ತಂದೆ ಆದೇಶ ಆದ ತಕ್ಷಣ ಕೂಡಲೇ ತಾನು ಕಾಡಿಗೆ ಹೋದ. ಅಂದ್ರೆ ನಾವು ಕಾಡಿಗೆ ಹೋಗ್ಬೇಕು ಅಂತಲ್ಲ, ಅಲ್ಲಿ ಒಂದು ಸಂದೇಶ ಇದೆ. ಏನು? ಪಿತೃವಾಕ್ಯ ಪರಿಪಾಲನಾ. ತಂದೆ ಏನು ಆದೇಶ ಕೊಡ್ತಾರೋ ಮಕ್ಕಳಾಗಿರ್ತಕ್ಕಂಥವ್ರು ಅವ್ರ ಕಾಯ ಮನಸ ವಚ ಅದನ್ನ ಪಾಲನೆ ಮಾಡಬೇಕು. ಆಗ್ಲೇ ಒಂದು ಜೀವನಕ್ಕೆ ಅದೊಂದು ಅರ್ಥ, ಅದೊಂದು ಜೀವನದ ಒಂದು ಮೌಲ್ಯ. ಇವತ್ತು ರಾಮಾಯಣದ ಇನ್ನೊಂದು ಭಾಗವನ್ನು ತೆಗೆದುಕೊಳ್ಳಿ. ರಾಮ ಕಾಡಿಗೆ ಹೋದ್ರೆ ಅವರ ಪಾದರಕ್ಷೆಗಳನ್ನ ಸಿಂಹಾಸನದ ಮೇಲೆ ಇಟ್ಟು ಇಡೀ ರಾಜ್ಯಭಾರವನ್ನು ನಡೆಸಿದಂತ ಭರತ್ ಕುಮಾರ, ಮತ್ತೆ ರಾಮ ಹಿಂತಿರುಗಿ ಬಂದಾಗ ಆ ರಾಜ್ಯಭಾರವನ್ನು ತನ್ನ ಅಣ್ಣನಿಗೆ ಒಪ್ಪಿಸ್ತಾನೆ. ಅಲ್ಲೇನೋ ಒಂದು ಸಂದೇಶ, ಅಣ್ಣ ತಮ್ಮಂದ್ರ ಮಧ್ಯೆ ಒಂದು ಒಡಂಬಡಿಕೆ ಇಡಬೇಕು. ಇದೊಂದು ಜೀವನದ ಒಂದು ಮೌಲ್ಯ. ಸೊ ಅದಕ್ಕಾಗಿ ಇಂಥ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಡೆದಾಗ ಮಾತ್ರ ನಮಗೆ ಜೀವನಕ್ಕೆ ಒಂದು ಅರ್ಥ ಇರ್ತದೆ. ಸೊ ಇಲ್ಲಾಂದ್ರೆ ನಾವು ಬದುಕಿದ್ದೆಲ್ಲ ಬದುಕಲ್ಲ. ನಮ್ಮ ಬದುಕು ಒಂದು ಅರ್ಥಪೂರ್ಣವಾಗಿರ್ಬೇಕಾದ್ರೆ, ಒಂದು ಮೌಲ್ಯಾಧಾರಿತವಾಗಿರ್ಬೇಕಾದ್ರೆ, ನಾವು ಪಡೆದಂತ ಒಂದು ಶಿಕ್ಷಣಕ್ಕೆ ಒಂದು ಅರ್ಥ ಸಿಗ್ಬೇಕಾದ್ರೆ ನಾವು ಒಳ್ಳೆ ಹಾದಿಯಲ್ಲಿ ನಡೆದಾಗ ಮಾತ್ರ ಅದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ. ಸೊ ಅದಕ್ಕಾಗಿ ಜೀವನದಲ್ಲಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಿ ಹೋಗ್ಬೇಕು. ಹೋದ್ವಿ ಅಂದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಬಂದಂತ ನಾವು ಏನೋ ಒಂದು ಸಾಧನೆಗೆ ಇದು ಹೋದಾಗ ನಮ್ಮ ಆದರ್ಶಗಳನ್ನ, ನಾವು ಬಿಟ್ಟು ಹೋಗಿರ್ತಕ್ಕಂಥ ಮೌಲ್ಯಗಳನ್ನ ಇನ್ನೊಬ್ಬರು ಅದನ್ನು ಪಾಲನೆ ಮಾಡ್ತಾರೆ, ಜೀವನದಲ್ಲಿ ಅದನ್ನು ಅಳವಡಿಸ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಹುಟ್ಟಿದಂತ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿ, ಸೊ ಸಹಾಯ ಮಾಡುವಂತ ಒಂದು ಪ್ರವೃತ್ತಿಗಳನ್ನು ಕೂಡ ನಾವು ಪಡಿಬೇಕಾಗ್ತದೆ. ಯಾಕಂದ್ರೆ ಒಂದು ಹಸು ಕೇಳ್ತಾ ಇದ್ದಂತ ಮನುಷ್ಯನನ್ನ ಏನಂತ ಕೇಳ್ತಾ ಇದೆ, ಒಂದು ಹಸು ಮನುಷ್ಯನನ್ನ, ಏನು ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಭರಣಿ ಆದೆ, ಸುಟ್ಟರೆ ಬೂದಿ ಆದೆ, ಸುಡದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನು ಯಾರಿಗೆ ಏನಾದಿಯೋ ಮಾನವ ಅಂತ ಕೇಳ್ತಾ ಇದ್ದಂತೆ. ಇಷ್ಟೆಲ್ಲ ಪ್ರಯೋಜನಕ್ಕಾಗಿ ಬರ್ತೀನಿ ನಾನು ಸಮಾಜಕ್ಕೆ, ಏನು ಹಾಲು ಕೊಡ್ತೀನಿ, ನಾನು ಹಾಕಿದಂತ ಒಂದು ಗೊಬ್ಬರವನ್ನು ತಟ್ಟಿದ ಭರಣಿ ಆಗ್ತದೆ, ಅದು ಸುಟ್ಟರೆ ವಿಭೂದಿ ಆಗ್ತದೆ, ಇಷ್ಟೆಲ್ಲ ಉಪಯೋಗ ಬರ್ತಕ್ಕಂಥ ನಾನು ಮನುಷ್ಯನಾಗಿ ನೀನೇನು ಈ ಸಮಾಜಕ್ಕೆ ನೀನು ಉಪಯೋಗಕ್ಕೆ ಬಂದಿದ್ಯಾ? ಸೊ ಅದಕ್ಕಾಗಿ ನಮ್ಮ ಮೌಲ್ಯಗಳನ್ನ ನಾವು ರೂಢಿಸ್ಕೊಂಡು, ಇದನ್ನ ನಾವು ರೂಢಿಸ್ಕೊಂಡು ಹೋದಾಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ, ನಾನು ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಏನು ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ನಾನು ಕೂಡ ಓದಂತ ಒಂದು ಕಾಲೇಜ್ ಇದು. ಸೊ ಈ ಕಾಲೇಜಿನ ಪ್ರಾಂಶುಪಾಲರಾಗಿ ಸೊ ಒಂದು ಉತ್ತಮವಾದಂಥ ಒಂದು ತಾವು ಏನು ಸೇವೆಯನ್ನು ಕೊಡ್ತಾ ಇದ್ದೀರಿ, ನಿಮ್ಮ ಅಧ್ಯಾಪಕ ಪ್ರಾಧ್ಯಾಪಕ ವೃಂದದವರನ್ನ ತಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿನ ಒಂದು ಅಧ್ಯಾಪಕ ವೃಂದದವರು ಒಂದು ಉತ್ತಮವಾದಂಥ ತಾವು ಕೆಲಸ ಏನು ಮಾಡ್ತಾ ಇದ್ರಿ, ನಿಜವಾಗ್ಲೂ ಕೂಡ ನೀವು ಒಳ್ಳೆಯ ಇನ್ನ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದಾಗ ಆ ಭಗವಂತ ನಿಮ್ಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು, ಸೊ ಆ ಮಕ್ಕಳು ಯಾವ ಇಂದಲ್ಲ ನಾಳೆ ನೀವು ಒಳ್ಳೆ ಅವ್ರಿಗೆ ಒಂದು ಮಾರ್ಗಸೂಚಿಯನ್ನ ಕೊಟ್ಟಿದ್ದೀರಿ, ಮಾರ್ಗದರ್ಶನ ಕೊಟ್ಟಿದೆ ಅಂದ್ರೆ ಅವರ ಜೀವನ ಇರುವವರೆಗೂ ನಿಮ್ಮನ್ನು ಸ್ಮರಿಸ್ತಾರೆ.
ಸೊ ಅಂತ ಪಾವಿತ್ರತೆಯ ಒಂದು ಏನು ಕೆಲಸವನ್ನ ಇವತ್ತು ಆ ಶಿಕ್ಷಕರ ವೃತ್ತಿಯನ್ನು ತಾವು ಏನು ಮಾಡ್ತಾ ಇದ್ದೀರಿ, ಆ ಭಗವಂತ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಆ ಅಷ್ಟೈಶ್ವರ್ಯ ಕೊಟ್ಟು ಸದಾ ನಿಮ್ಮ ಚೆನ್ನಾಗಿಟ್ಟಲ್ಲಿ. ಆ ಮಗು ಏನು ಜ್ಯೋತಿಕಾ ಅವರು ಇವತ್ತು ಬಂದಿದ್ದಾರೆ, ಸೊ ಅವರು ಕೂಡ ನಂಗೆ ತುಂಬಾ ಸಂತೋಷ. ಹಳ್ಳಿಗಾಡಿನಲ್ಲಿ ಹುಟ್ಟಿ ಮಕ್ಕಳು ಹಳ್ಳಿಯಲ್ಲಿ ಹುಟ್ಟಿದ್ರೇನು, ಪಟ್ಟಣದಲ್ಲಿ ಹುಟ್ಟಿದ್ರೇನು, ಓದುವಂತ ಒಂದು ಆಸಕ್ತಿ ಇದ್ದು ಕಠಿಣ ಪರಿಶ್ರಮ ಇದ್ರೆ ಅದಕ್ಕೆ ಪ್ರತಿಫಲ ಇದ್ದೇ ಇರ್ತದೆ ಅನ್ನೋದಕ್ಕೆ ಇವತ್ತು ಉದಾಹರಣೆ ಜ್ಯೋತಿಕಾ ಅವರು. ಸೊ ಇವತ್ತು ಅವರು ತಾಯಿಯವ್ರದ್ದು ಕೂಡ ನಮ್ಮೂರೇ. ಇವತ್ತು ಹಳ್ಳಿಗಾಡಿಯಲ್ಲಿ ಹುಟ್ಟಿ ಮಂಜಗಾನಹಳ್ಳಿ ಹುಟ್ಟಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು 2ನೇ ರ್ಯಾಂಕ್ ಪಡೆದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರ. ಅಂತ ಮಗುವನ್ನು ನಾವೆಲ್ಲರೂ ಕೂಡ ಬೆನ್ತಟ್ಟಿ ಇವತ್ತು ಅವ್ರಿಗೆ ಪುರಸ್ಕಾರ ಮಾಡ್ತಾ ಇದೀವಿ. ಪುರಸ್ಕಾರ ಇವತ್ತು ಮಾಡ್ತೀವಿ, ಅಲ್ಲಿ ಮುಗ್ದೋಗ್ತದೆ, ಅದು ವಿಚಾರ ಅಲ್ಲ. ಪುರಸ್ಕಾರ ಮಾಡುವಂತ ಒಂದು ವಿಧಾನ ಯಾಕೆ ಇವತ್ತು ಅಳವಡಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಆ ಮಗುವಲ್ಲಿ ಒಂದು ಹೊಸ ಚೈತನ್ಯ ಹುರುಪು ಬರ್ತದೆ. ನನಗೆ ಈ ತರ ಬೆನ್ತಟ್ಟುವಂತ ಜನ ನನ್ನ ಹಿಂದೆ ಇದ್ದಾರೆ, ನಾನು ಇನ್ನ ಮುಂದೆ ಸಾಗ್ಬೇಕಂತಕ್ಕಂಥ ಒಂದು ಛಲ ಆ ಮಗುವಲ್ಲಿ ಬರ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಪ್ರಾಂಶುಪಾಲರಿಗೆ ನಾನು ಮನವಿ ಮಾಡಿ ಆ ಮಗುವನ್ನ ಒಬ್ಬ ತಾಲೂಕಿನ ಪ್ರಜೆಯಾಗಿ ಆ ಮಗುವನ್ನ ಇಲ್ಲಿ ಪುರಸ್ಕರಿಸಬೇಕು ಅಂದಾಗ ಒಂದು ವೇದಿಕೆಯನ್ನು ರಚಿಸಿಕೊಟ್ಟಂತ ಪ್ರಾಂಶುಪಾಲರಿಗೆ, ನಮ್ಮ ಪ್ರಾಧ್ಯಾಪಕರವರಿಗೆ ನನ್ನ ಗೌರವಪೂರ್ವಕವಾಗಿ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.